ಮನೆಯವ್ರ ಕಣ್ ತಪ್ಪಿಸಿ ತಕ್ಷಕವನಿಗೆ ಹೋಗೋದು ಹೇಗೆ? ವಿಷ್ಣು, ಬಾಬಾ ಹೇಳಿ ಬಾಬಾ, ಏನು ವಿಷಯ? ನಾಳೆ ಶಿವಲಿಂಗದ ಪ್ರಾಣ ಪ್ರತಿಷ್ಠಾಪನೆ ಪೂಜೆಗೆ ಎಲ್ಲ ಸಿದ್ಧವಾಗಿದೆಯಾ? ಹಾ ಬಾಬಾ, ಎಲ್ಲ ಸಿದ್ಧತೆ ಆಗಿದೆ. ನೆನಪಿರ್ಲಿ ವಿಷ್ಣು, ಇದು ಬಹಳ ಮುಖ್ಯವಾದ ಪೂಜೆ. ಎಲ್ಲೂ ಏನು ತಪ್ಪಾಗಬಾರ್ದು. ಇಲ್ಲ ಬಾಬಾ, ನೀವೇನು ಯೋಚನೆ ಮಾಡಬೇಡಿ, ಎಲ್ಲ ವ್ಯವಸ್ಥೆ ಆಗಿದೆ. ಅದಾಗಿರ್ಲಿ, ನೀನು ಇವತ್ತು ರಾತ್ರಿ ನಾನಿರೋ ಸ್ಥಳಕ್ಕೆ ಬರಕ್ಕಾಗುತ್ತಾ? ಇವತ್ತಾ? ಯಾಕೆ ಬಾಬಾ? ಬಹಳ ಮುಖ್ಯವಾದ ವಿಚಾರನ ಮಾತಾಡಬೇಕಾಗಿತ್ತು ವಿಷ್ಣು. ನಾಳೆ ಪೂಜೆಯ ಬಗ್ಗೆ. ಬಾಬಾ ಇದೇನು ಹೀಗೆ ಹೇಳ್ತಿದಾರಲ್ಲ? ಇವತ್ತು ನಾನು ತಕ್ಷಕವನಿಗೆ ಹೋಗಲೇಬೇಕು. ಏನು ಮಾಡಲಿ? ಏನು ಯೋಚನೆ ಮಾಡ್ತಿದ್ಯಾ ವಿಷ್ಣು? ಬಾಬಾ ಅದು ಏನಿಲ್ಲ ಬಾಬಾ, ಇವತ್ತು ರಾತ್ರಿ ನನ್ನ ಬಿಸ್ನೆಸ್ಗೆ ಸಂಬಂಧಪಟ್ಟ ಹಾಗೆ ಒಂದು ಮುಖ್ಯವಾದ ಮೀಟಿಂಗ್ ಇತ್ತು. ಅದಕ್ಕೆ ನಾನು ಅಲ್ಲಿಗೆ ಬರೋದು ಸ್ವಲ್ಪ ಕಷ್ಟ ಆಗಬಹುದು. ಓಹೋ, ಹಾಗೇನು? ಇರಲಿ, ನೀನೇನು ತಲೆ ಕೆಡಿಸ್ಕೋಬೇಡ. ನಿನ್ನ ಕೆಲಸನ ನೀನು ಮುಗಿಸು. ಪೂಜೆ ಬಗ್ಗೆ ನಾನು ನೋಡ್ಕೊಳ್ತೀನಿ. ಸರಿ ಬಾಬಾ, ಹಾಗೆ ಆಗಲಿ. ನಾಳೆ ಪೂಜೆಯಲ್ಲಿ ಭೇಟಿಯಾಗೋಣ. ಜೈ ಮಹಾಕಾಲ. ಬಾಬಾ, ಇವತ್ತು ರಾತ್ರಿ ತಕ್ಷಕವನದಲ್ಲಿ ನಾಗಮಣಿಗೆ ಶಕ್ತಿ ಕೊಡಿಸೋ ಕೆಲಸ ಮಾಡ್ತಿದ್ದೀನಿ. ಅದು ಯಾರಿಗೂ ಗೊತ್ತಾಗದೇ ಇರೋ ಹಾಗೆ ಅದೊಂದು ಕೆಲಸ ಆಗಿಬಿಟ್ರೆ ನಾನು ಯಾರಿಗೂ ಹೆದರ್ಕೋಬೇಕು. ನಿಮಗೂ ಕೂಡ. ನೋಡ್ತಾ ಇರಿ, ಇವತ್ತು ರಾತ್ರಿಯಿಂದ ವಿಷ್ಣು ಬೇರೆ ಮನುಷ್ಯನೇ ಆಗಿರ್ತಾನೆ. ಎಲ್ಲವೋ ಮೂರ್ಖ! ನಾನ್ ಹೇಳಿದ ಸುಳ್ಳುಗಳನ್ನು ನಿಜ ಅಂತ ನಂಬ್ಕೊಂಡು ನಾನ್ ತೋಡಿರೋ ಹಳ್ಳಕ್ಕೆ ನೀನಾಗೆ ಬೀಳಕ್ ಬರ್ತಿದ್ಯಾ? ಬಾ ಬಾ ವಿಷ್ಣು, ಬಾ. ನಿನ್ನ ದಾರಿನೇ ಕಾಯ್ತಾ ಇದ್ದೆ. ತಕ್ಕಮಟ್ಟಿಗಿದೆ. ಓಹ್ ಸೂಪರ್. ಹಾಗಾದರೆ ನನ್ನ ಮತ್ತು ಅಮೃತ ಅವ್ರನ್ನ ಇವತ್ತು ಒಂದು ಸ್ವಲ್ಪ ಸುತ್ತಾಡಿಸ್ತೀರಾ, ಇಫ್ ಯು ಡೋಂಟ್ ಮೈಂಡ್? ಖಂಡಿತ. ಬೇಗ ತಯಾರಾಗಿ ಬನ್ನಿ, ಹೊರಡೋಣ. ಓಕೆ, ಇನ್ನೊಂದು 10 ನಿಮಿಷದಲ್ಲೇ ಗಂಡ ಹೆಂಡತಿ ಇಬ್ಬರು ತಯಾರಾಗಿ ಬರ್ತೀವಿ. ಓಕೆನಾ? ಅರ್ಜುನ್, ಹೊರಡು ಹೊರಡು. ನಿನ್ನ ಅಂತಿಮ ಪಯಣಕ್ಕೆ ಸಿದ್ಧವಾಗುವ. ಇವತ್ತು ನನ್ನಿಷ್ಟದ ಜಾಗಕ್ಕೆ ಕರ್ಕೊಂಡೋಗಿ ನಿಮಗೆ ಸ್ವರ್ಗದ ದಾರಿ ತೋರಿಸ್ತೀನಿ. ಅರ್ಜುನ್, ನನ್ನ ಮೊದಲ ಬಲಿ ನಿನ್ನ ಹೆಂಡತಿ ಅಮೃತ. ಅವಳು ನಿನ್ನನ್ನು ಯಾಕೆ ಕೊಂದ್ಲು ಮತ್ತೆ ನಿನ್ನನ್ನು ಯಾಕೆ ಕಾಪಾಡಿದ್ಲು ಅನ್ನೋದು ರಹಸ್ಯವಾಗಿ ಏನು ಉಳಿದಿಲ್ಲ. ತನ್ನ ಸೇಡನ್ನು ಮರೆತು ನಿನ್ನನ್ನು ಕಾಪಾಡಿದಾಳೆ ಅಂದರೆ ಇದರ ಹಿಂದೆ ಬಲವಾದ ಕಾರಣ ಇರಲೇಬೇಕು. ನೀನು ಬದುಕಿದ್ರೆ ಅವಳಿಗೆ ನಾಗಮಣಿ ಸಿಗುತ್ತೆ ಅಂತ ಚೆನ್ನಾಗಿ ಗೊತ್ತಾಗಿದೆ. ಅದಕ್ಕೆ ಉಪಾಯ ಮಾಡಿ ನಿಮ್ಮ ಮನೆ ಸೇರ್ಕೊಂಡಿದ್ದಾಳೆ, ನಿನ್ನನ್ನು ಉಳಿಸ್ಕೊಂಡಿದ್ದಾಳೆ. ಹಾಗಾದ್ರೆ ನಿನ್ನ ಸಾವಿಂದ ನನಗೆ ನಷ್ಟನೇ ಜಾಸ್ತಿ. ನಾನು ಅಮೃತನ ಬಲಿಯಾಕಿ ನಿನ್ನನ್ನು ಉಳಿಸ್ಕೊಂಡ್ರೆ ನನ್ನ ನಾಗಮಣಿ ಹುಡುಕಾಡಕ್ಕೆ ಖಂಡಿತ ಸಹಾಯ ಆಗುತ್ತೆ. ಇರ್ಲಿ, ಮೊದಲು ಅಮೃತನ ಬಲಿ ಹಾಕ್ತೀನಿ, ಆಮೇಲೆ ಏನಾಗುತ್ತೋ ನೋಡೋಣ.
ಜೈ ತಕ್ಷಕ. ಅಪ್ಪ, ಅಜ್ಜಿ ಹೇಳ್ತಿದ್ರು ನಾಳೆ ರಾಹುಗಾಲ ಶುರು ಆಗೋಷ್ಟೊಳಗಡೆ ಪ್ರಾಣ ಪ್ರತಿಷ್ಠಾಪನೆ ಆಗಬೇಕಂತೆ, ಇಲ್ಲಾಂದರೆ ತಪ್ಪಾಗತ್ತಂತೆ. ಹೌದು ಕರ್ಣ, ಪೂಜೆಗೆ ಬೇಕಾದ ಎಲ್ಲ ವ್ಯವಸ್ಥೆ ಆಗಿದೆ ತಾನೆ? ಹ್ಞೂ ಅಪ್ಪ, ನಾನೇ ಮುಂದೆ ನಿಂತು ಎಲ್ಲ ವ್ಯವಸ್ಥೆ ಮಾಡಿದ್ದೀನಿ. ಕರ್ಣ, ಶಿವಲಿಂಗ ಕೆತ್ತನೆ ಮಾಡೋರಿಗೆ ಕೊಡಬೇಕಾಗಿರೋದೆಲ್ಲ ಕೊಟ್ಟಾಯ್ತಾ? ಹ್ಞೂ ಚಿಕ್ಕಪ್ಪ, ಅಪ್ಪ ಅಡ್ವಾನ್ಸ್ ಕೊಟ್ಟಿದ್ದಾರಂತೆ, ಮಿಕ್ಕಿದ್ದನ್ನ ನಾನು ಸೆಟ್ಲ್ ಮಾಡಿದ್ದೀನಿ. ರುದ್ರ, ನಾಳೆ ಬಾಬಾ ಪ್ರಾಣ ಪ್ರತಿಷ್ಠಾಪನೆ ಬರ್ತಿದಾರಲ್ಲ, ನೀನೇ ಖುದ್ದಾಗಿ ಹೋಗಿ ಅವ್ರನ್ನ ಕಾರಲ್ಲಿ ಕರ್ಕೊಂಡು ಬರಬೇಕು. ಹ್ಞೂ ಅಣ್ಣ, ನೀನು ಹೇಳದೆ ಹೋದ್ರೂ ನಾನು ಆ ಕೆಲಸ ಮಾಡ್ತಿದ್ದೆ. ಈ ಮನೆಗೆ ಒಳ್ಳೇದಾಗಲಿ ಅಂತ ತಾನೇ ಬಾಬಾ ಬರ್ತಿರೋದು. ಅಷ್ಟು ಗೌರವ ಕೊಡದೇ ಇದ್ರೆ ಹೇಗೆ? ಸರಿ, ನೀವು ಮಾತಾಡ್ತೀರಿ, ನಾ ಬರ್ತೀನಿ. ಅಪ್ಪ, ಮರ್ತಿದ್ದೆ, ಇವತ್ತು ರಾತ್ರಿ ಆಫೀಸಲ್ಲಿ ತುಂಬ ಕೆಲಸ ಬಾಕಿ ಇದೆ. ಸ್ವಲ್ಪ ಆಫೀಸ್ ಕಡೆ ಬರೋಕ್ಕಾಗತ್ತಾ? ಇಬ್ಬರು ಸೇರಿ ಕೆಲಸ ಮುಗಿಸ್ಬರೋಣ. ನಾಳೆ ಆಗಲ್ಲ. ಏನು, ಇವತ್ತು ರಾತ್ರಿನಾ? ಇಲ್ಲ ಕರ್ಣ, ನನಗೆ ಸ್ವಲ್ಪ ಕೆಲಸ ಇದೆ, ಇವತ್ತು ಬರೋಕ್ಕಾಗಲ್ಲ. ಅಪ್ಪ, ಅದು ಆಡಿಟ್ರಿಗೆ ಅರ್ಜೆಂಟಾಗಿ ಟ್ಯಾಕ್ಸ್ ವಿಚಾರವಾಗಿ ಏನೋ ಪೇಪರ್ಸ್ ಬೇಕಂತೆ. ನಾಳೆ ಇಲ್ಲಾಂದರೆ ಇನ್ನೊಂದು ವಾರ ಅವ್ರು ಸಿಗೋದೇ ಇಲ್ಲಪ್ಪ. ಎಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ, ನಿಮ್ಮ ಸಿಗ್ನೇಚರ್ ಬೀಳ್ಬೇಕಷ್ಟೇ, ಒಂದು 10 ನಿಮಿಷ. ನೋಡು ಕರ್ಣ, ಒಂದು ಸರ್ತಿ ಹೇಳಿದ್ರೆ ನಿನ್ಗೆ ಅರ್ಥ ಆಗೋದಿಲ್ವಾ? ಇವತ್ತು ರಾತ್ರಿ ನನಗೆ ಇಂಪಾರ್ಟೆಂಟ್ ಕೆಲಸ ಇದೆ, ನಾನು ಎಲ್ಲಿಗೂ ಬರೋಕ್ಕಾಗಲ್ಲ. ಅಲ್ಲಪ್ಪ, ಬೇಕಾದರೆ ಪೇಪರ್ಸ್ನ ಮನೆಗೆ ತರ್ತೀನಿ, ಸೈನ್ ಮಾಡಬೇಕು ಅಷ್ಟೇ ನೀವು. ಶಟಪ್ ಕರ್ಣ, ನಿನ್ನ ತಲೆಲ್ಲ ಮಣ್ಣು ತುಂಬಿಕೊಂಡಿದ್ಯಾ? ನಾನು ಅವಾಗಲಿಂದ ಹೇಳ್ತಾ ಇದ್ದೀನಿ, ನನ್ನ ಕೆಲಸ ಇದೆ, ಬರೋಕ್ಕಾಗಲ್ಲ ಅಂತ. ಅರ್ಥ ಆಗೋದಿಲ್ವ ನಿನಗೆ? ನಿನ್ಗೇನಾದ್ರೂ ಬುದ್ಧಿ ಬಂದಾಗಿದೆಯಾ ಪದೇ ಪದೇ ಬುದ್ಧಿ ಹೇಳಿಸ್ಕೊಳ್ಳೋದಕ್ಕೆ? ಛೇ, ನೋಡು ಕರ್ಣ, ಇವತ್ತು ಅದೇನು ಬೇಕಾದರೂ ಆಗಲಿ, ತಲೆ ಮೇಲೆ ತಲೆ ಬೀಳಿ ಕಂಪ್ನಿ ಮುಳುಗೋದ್ರೂ ಪರವಾಗಿಲ್ಲ, ನಾನು ಮಾತ್ರ ಎಲ್ಲಿಗೂ ಬರಲ್ಲ. ಗಾಟ್ ಇಟ್? ಓಕೆ ಅಪ್ಪ, ಸಾರಿ. ಅಣ್ಣ ಯಾಕೆ ಇವತ್ತು ಹೀಗೆ ಕೂಗಾಡ್ತಿದ್ದಾನೆ? ಅಂಥ ಮುಖ್ಯವಾದ ಕೆಲಸ ಏನಿದೆ ಇವನಿಗೆ? ಅಣ್ಣ ಏನೋ ವಿಚಾರ ಮುಚ್ಚಿಡ್ತಿದ್ದಾನೆ. ಅಣ್ಣನ ಹತ್ರ ಏನೋ ರಹಸ್ಯ ಇದೆ, ಅದು ಏನು ಅಂತ ಪತ್ತೆ ಮಾಡಬೇಕು. ಅಣ್ಣ, ಏನದ್ರ? ಆದರೂ ಕರ್ಣನ ಮೇಲೆ ನಿನ್ನ ಹತ್ರ ರೇಗಬಾರ್ದಿತ್ತಣ್ಣ. ನನ್ನ ಮಗ ನನ್ನಿಷ್ಟ, ನಿಂದೇನಾದರೂ ಇದ್ರೆ ಹೇಳ್ಬಿಟ್ಟು ಹೋಗು, ಬೇರೆ ವಿಚಾರ ಬೇಡ. ಏನಿಲ್ಲ ಅಣ್ಣ, ಅದು ನಮ್ಮ ಮಂಜುದು ಬರ್ಡೇ, ಪಾರ್ಟಿ ಇಟ್ಕೊಂಡಿದ್ದ. ಜೊತೆಗೆ ಅವನು ಹೊಸ ಕಂಪ್ನಿ ಇನಾಗ್ರೇಷನ್ ಪಾರ್ಟಿನೂ ಇಟ್ಕೊಂಡಿದ್ದಾನೆ. ಫೋನ್ ಮಾಡಿ ಇನ್ವೈಟ್ ಮಾಡಿದ್ದಾನೆ. ಬಾಣ ಹೋಗಿ ಬರೋಣ. ನೋಡಿದ್ರ, ಇವತ್ತು ರಾತ್ರಿ ನಾನು ಇಲ್ಲೂ ಬರೋಕ್ಕಾಗೋದಿಲ್ಲ, ನನಗೆ ಬೇರೆ ಕೆಲಸ ಇದೆ. ಪಾಪ ಅಣ್ಣ ಮಂಜು, ನಮ್ಮನೆ ಎಲ್ಲ ಫಂಕ್ಷನ್ಗೂ ಬಂದಿದ್ದಾನೆ. ಮನೆಯವ್ರ ಥರ ಓಡಾಡಿ ಹೆಲ್ಪ್ ಮಾಡಿದ್ದಾನೆ. ಅವನ ಕಂಪ್ನಿ ಇನಾಗ್ರೇಷನ್ ಫಂಕ್ಷನಲ್ಲಿ ನಾವೇ ಇಲ್ದಿದ್ರೆ ಹೇಗೆ? ನೀನೇ ಯೋಚನೆ ಮಾಡು. ರುದ್ರ, ನಿನಗೆ ಒಂದ್ಸರಿ ಹೇಳಿದ್ರೆ ಅರ್ಥ ಆಗೋದಿಲ್ವಾ? ಅಣ್ಣ, ಅವನು ನಮ್ಮ ಪ್ರಾಣ ಸ್ನೇಹಿತ. ನಿನ್ನ ಪಾಲಿನ ದುಸ್ವಪ್ನವಾಗಿರೋ ಕಾನಿಷ್ಕ ನಿನಗಿಂತ 100 ಪಟ್ಟು ಬಲಶಾಲಿಯಾಗಿರೋ ಕಾನಿಷ್ಕ, ನಿನ್ನನ್ನ ಬಲಿ ತಗೊಳ್ಳೋಕ್ಕಿಂತ ಬಂದಿರೋ ಕಾನಿಷ್ಕ. ಮುಗೀತು ನಿನ್ನ ಸಾವಿನ ಕ್ಷಣಗಣನೆ. ಜೈ ತಕ್ಷಕ.